ಒಬ್ರು ವೈದ್ಯ ಆಗಿ ಏನಾದ್ರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಬದಲಾವಣೆ ತಗೊಂಡ್ ಬರ್ತೀನಿ ಅನ್ನೋದು ಏನಾದ್ರು ಇಂಟೆನ್ಷನ್ ಇದ್ರೆ ಯಾವ್ದ್ರ ಮೇಲೆ ತಗೊಂಡ್ಬರ್ಬೇಕು ಅಂತ ಏನಾದ್ರು ವಿಷನ್ಸ್ ಇದೆಯಾ ನಿಮ್ಗೆ? ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಮನಿ ವಿ ಶುಡ್ ಥಿಂಕ್ ಅಬೌಟ್ ಪೇಷಂಟ್ ಅಂತ ನಂಗೆ ಅನ್ಸುತ್ತೆ. ಬಟ್ ಮೆನಿ ಆಫ್ ದ ಡಾಕ್ಟರ್ಸ್ ಆರ್ ದೇರ್. ಹಂಗೆ ಹೇಳಲ್ಲ ನಾನು ಡಾಕ್ಟರ್ಸೇ ಇಲ್ಲ ಆತರ ಅಂತ. ತುಂಬಾ ಡಾಕ್ಟರ್ಸ್ ಇದ್ದಾರೆ, ದೇ ಡೋಂಟ್ ಇವನ್ ಥಿಂಕ್ ಅಬೌಟ್ ಮನಿ. ಬಟ್ ಸಮ್ ಹಾಸ್ಪಿಟಲ್ಸ್ ಆರ್ ದೇರ್, ಅಲ್ಲಿ ಏನಂದ್ರೆ ಮನಿ ಇಸ್ ಫಸ್ಟ್ ಇಂಪಾರ್ಟೆಂಟ್ ದನ್ ದ ಪೇಷಂಟ್ ಅಂತ ಇದೆಯಲ್ಲ, ದಟ್ ಹ್ಯಾಸ್ ಟು ಬಿ ಗುಡ್. ಎಲ್ಲಾ ಕಡೆ ನಾವು ಎಷ್ಟೊಂದು, ನಮ್ದು ಗವರ್ಮೆಂಟ್ ಹಾಸ್ಪಿಟಲ್ ಅನೇ, ಬಟ್ ಎಷ್ಟೋ ಹಾಸ್ಪಿಟಲ್ಸ್ ಅಲ್ಲಿ ನಾವು ನೋಡಿದೀವಿ, ಇವನ್ ಒಂದ್ ಡೆಲಿವರಿ ಆಗ್ತಾ ಇದೆ ಅಂದ್ರೆ ಹೌಸ್ ಕೀಪಿಂಗ್ ವೇಟ್ ಮಾಡ್ತಾ ಇರ್ತಾರೆ. ಎವ್ರಿ ಒನ್ ಇಸ್ ವೇಟಿಂಗ್ ಫಾರ್ ದ ಮನಿ. ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವರು ಏಕವಚನದಲ್ಲಿ ಪೇಷಂಟ್ಸ್ ಜೊತೆ ಮಾತಾಡ್ತಿರ್ತಾರೆ. ದಟ್ ಈಸ್ ಹರ್ಟೆಡ್ ಮಿ ಅ ಲಾಟ್ ಮೆನಿ ಟೈಮ್ಸ್. ಯಾಕಂದ್ರೆ ಪಾಪ ಆ ನೋವಲ್ಲಿ ಇರ್ತಾರೆ. ಫಸ್ಟ್ ಆಫ್ ಆಲ್ ಡೆಲಿವರಿ ಆಗುವಾಗ ಅವ್ರಿಗೆ ಹಿಂಗೆ ಮಲ್ಕೊಮ್ಮ, ಹಂಗ್ ಮಾಡಮ್ಮ, ಈ ತರ ಮಾತಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ನನಗೆ ಬೇಜಾರಾಗ್ತಾ ಇತ್ತು. ಅಂಡ್ ಐ ನೆವರ್ ಸ್ಪೋಕನ್ ಇನ್ ಏಕವಚನದಲ್ಲಿ. ನಾನು ಇನ್ನವರೆಗೂ ನಾನು ಯಾರ ಜೊತೆನೂ ಮಾತಾಡಿಲ್ಲ ನನ್ನ ಲೈಫ್ ಅಲ್ಲೇನೆ. ಅದು ಹೌಸ್ ಕೀಪಿಂಗ್ ಆಗಿರ್ಲಿ, ಅದು ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಐ ಆಲ್ವೇಸ್ ಗಿವ್ ರೆಸ್ಪೆಕ್ಟ್ ಟು ಎವ್ರಿ ಒನ್ ಇನ್ ಮೈ ಲೈಫ್. So I would like to suggest all the doctors should respect everyone, though it is a nurse or a doctor or a housekeeping or a patient. So this is my suggestion from my side. ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದೀರಾ ಅಂತ ಮಾಹಿತಿ ಕೊಡ್ಬೋದಾ? ನಾನು ಶೇಖರ್ ಹಾಸ್ಪಿಟಲ್ ಅಲ್ಲಿ ಮಾಡಿದೀನಿ, ಚಾಮರಾಜಪೇಟೆ. ಅಂಡ್ ಕೊಲಂಬಿಯೇಷಿಯಾ ಹಾಸ್ಪಿಟಲ್ ಅಲ್ಲಿ ಮಾಡಿದೀನಿ, ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಮಾಡಿದೀನಿ. ಎಸ್, ಲೇಟರ್ ಆನ್ ಎಸೆನ್ಷಿಯಲ್ ಹಾಸ್ಪಿಟಲ್ ಅಲ್ಲಿ ಮಾಡಿದೀನಿ. ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ಸರ್ವಿಸ್. ಸೂಪರ್. ಮತ್ತೆ ನೀವು ಒಂದು ಹೆಣ್ಮಗಳಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೀರಾ, ಸಾಮಾಜಿಕ ಚಟುವಟಿಕೆಗಳು ತೊಡಸ್ಕೊಂಡಿದ್ದೀರಾ, ಬಿಸ್ನೆಸ್ ಮೇಲೆ ತೊಡಸ್ಕೊಂಡಿದ್ದೀರಾ, ಇದನ್ನೆಲ್ಲ ಹೇಗ್ ನಿಭಾಯಿಸ್ತಾ ಇದ್ದೀರಾ? ಫ್ಯಾಮಿಲಿ ಎಲ್ಲ ಹೇಗ್ ನಿಭಾಯಿಸ್ತಿದ್ದೀರಾ? ಕಷ್ಟ ಅನ್ಸ್ತಾ ಇಲ್ವಾ? ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ, ಬಿಕಾಸ್ ಇಟ್ ಈಸ್ ಮೈ ಪ್ಯಾಷನ್. ನನ್ನ ಪ್ಯಾಷನ್ ಏನಿದೆ ಅದನ್ನ ನಾನು 100% ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅಂತ ಹೇಳಿದ್ರಲ್ಲ, ಅಫ್ಕೋರ್ಸ್ ನಾವು ಬಿಸ್ನೆಸ್ ಮಾಡುವಾಗ ನಮ್ಗೆ ನಾವು ಎಷ್ಟೋ ಬಿಸ್ನೆಸ್ ಓನರ್ಸ್ ಹೇಳ್ತಾ ಇರ್ತಾರೆ, ಅಯ್ಯೋ ನಂಗೆ ಬ್ಯಾಕ್ ಬೋನ್ ಯಾರು ಇಲ್ಲ, ಇದು ನಮ್ಮ ಅಮ್ಮನ ಬಿಸ್ನೆಸ್ ಏನಲ್ಲ, ನಾನೇ ಅಲೋನ್ ಆಗಿ ಮಾಡ್ತಿರೋದು, ಅದಕ್ಕೆ ನಾನು ಇನ್ನ ಮುಂದೆ ಹೋಗಿಲ್ಲ. ಈ ತರ ಎಲ್ಲ ನಮಗೂ ಥಾಟ್ಸ್ ಇತ್ತು. ವೆನ್ ಐ ಜಾಯಿಂಡ್ BTA ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ನನ್ಗೆ ಆ ಥಾಟ್ ಹೋಯ್ತು, ಮಾಸ್ಟರ್ ಕೋಚ್ ಸತ್ಯ ಆದದ್ದು. ದೆನ್ ಆ ಥಾಟ್ ಹೋದ್ಮೇಲೆನೆ ಐ ಥಾಟ್ ನಾನು ಬಿಸ್ನೆಸ್ ಕೋಚ್ ಆಗ್ಬೇಕು. ಯಾಕಂದ್ರೆ ಈ ಥಾಟ್ ಇರೋರ್ಗೆ ಅದನ್ನ ಹೋಗಿಸ್ಬೇಕು ಅವ್ರಿಗೆ. ಅಂಡ್ ಐ ವಾಂಟ್ ಟು ಬಿಕಮ್ ಅ ಬ್ಯಾಕ್ ಬೋನ್. ನನಗೆ ಯಾರು ಇಲ್ಲ ಅನ್ನೋ ಬದ್ಲಿ ನನಗೆ ಯಾರೋ ಇದ್ದಾರೆ, ಎಸ್, ನನಗೆ ಸಜೆಷನ್ಸ್ ಕೊಡ್ತಾರೆ ಅವರು ಬಿಸ್ನೆಸ್ ಅಲ್ಲಿ ಅಂತ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬಿಸ್ನೆಸ್ ಕೋಚಿಂಗ್ ಗೆ ಹೋಗಿರೋದು. ಈಗ ನೀವು ಡಯಾಬಿಟಿಕ್ ರಿವರ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡಯಾಬಿಟಿಸ್ ಪೇಷಂಟ್ಸ್ ಏನಾದ್ರು ಸಲಹೆ ಕೊಡ್ಬಹುದಾ? ಈ ತರ ಮೆಡಿಸಿನ್ ತಗೋಬೇಕು, ಈ ತರ ಇರ್ಬೇಕು, ಈ ತರ ಫುಡ್ ಸ್ಟೈಲ್ ಇರ್ಬೇಕು, ಅದ್ರದ್ದು ಏನಾದ್ರು ಒಂದಷ್ಟು ಸಲಹೆ ಕೊಡ್ಬಹುದಾ? ಎಸ್, ಡೆಫಿನೆಟ್ಲಿ. ಐ ವುಡ್ ಲೈಕ್ ಟು ಸಜೆಸ್ಟ್, ಈಗ ಸ್ವಲ್ಪ ಅನ್ನ ತಿನ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ, ಬಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ವೈಟ್ ಅನ್ನೋದು ಏನಿರುತ್ತಲ್ವಾ, ಅದೆಲ್ಲ ಪಾಯ್ಸನಸ್ ಫಾರ್ ಡಯಾಬಿಟಿಕ್ ಪೇಷಂಟ್. ನಾಟ್ ಓನ್ಲಿ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. ಈಗ ನಾವು ಎಷ್ಟೋ ಸಲ ನಾವು ಡಿಟಾಕ್ಸ್ ಡಯಟ್ ಎಲ್ಲ ಮಾಡಿಸ್ತೀವಿ ಪೇಷಂಟ್ಸ್ಗೆ. ಸೊ ಅದ್ರಲ್ಲೂ ಕೂಡ ಐ ಆಲ್ವೇಸ್ ಟೆಲ್ ದಮ್ ದಟ್ ಶುಗರ್, ಅವ್ರಿಗೇನು ಡಯಾಬಿಟಿಸ್ ಇರಲ್ಲ, ಬಟ್ ಶುಗರ್ಸ್ ನ ಅವಾಯ್ಡ್ ಮಾಡಿ ಅಂತ. ವೈಟ್ ಶುಗರ್, ವೈಟ್ ಮೈದಾ, ವೈಟ್ ರೈಸ್, ವಾಟ್ ಎವರ್ ಇಸ್ ವೈಟ್ ಅನ್ನೋದು ಏನಿರುತ್ತೆ, ದೇ ಹ್ಯಾವ್ ಟು ಅವಾಯ್ಡ್ ದಟ್. ಸೊ ಅಟ್ ಲೀಸ್ಟ್ ಇಷ್ಟು ಅನ್ನ ಮಾತ್ರ ತಿನ್ಬೇಕು ಅವರು, ಬಿಕಾಸ್ ವಿ ನೀಡ್ ಕಾರ್ಬೋಹೈಡ್ರೇಟ್ ಆಲ್ಸೋ. ಕಾರ್ಬೋಹೈಡ್ರೇಟ್ಸ್ ಅನ್ನದಲ್ಲಿ ಅಷ್ಟೇನೆ ಸಿಗಲ್ಲ, ದೇರ್ ಆರ್ ಸಮ್ ವೆಜಿಟೇಬಲ್ಸ್ ಆಲ್ಸೋ, ನಾವು ಅದ್ರಲ್ಲೂ ಕಾರ್ಬೋಹೈಡ್ರೇಟ್ಸ್ ನ ತಗೋಬಹುದು. ದೆನ್ ಐ ವುಡ್ ಲೈಕ್ ಟು ಸಜೆಸ್ಟ್ ಫೈಬರ್ ಕಂಟೆಂಟ್ ನ ಜಾಸ್ತಿ ತಗೋಬೇಕು. ಸ್ವೀಟ್ ಅಂಡ್ ಫ್ರೂಟ್ಸ್ ನ ಕಡಿಮೆ ಮಾಡ್ಬೇಕು. ಲೈಕ್ ಮ್ಯಾಂಗೋ ಇರುತ್ತೆ, ಬನಾನಾ ಇರುತ್ತೆ. ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್ಸ್ ನಾಟ್ ಟು ಟೇಕ್ ದಟ್. ಬಟ್ ಕಂಪ್ಲೀಟ್ ಆಗಿ ನಾನು ಅವ್ರಿಗೆ ಅವಾಯ್ಡ್ ಮಾಡಕ್ ಆಗಲ್ಲ, ಅದು ಕ್ರೇವಿಂಗ್ ಇರುತ್ತೆ. ಐ ಟೆಲ್ ದಮ್ ಕ್ರೇವಿಂಗ್ ನ ಸ್ವಲ್ಪ ಕಡಿಮೆ ಮಾಡಕ್ಕೆ ಒಂದು ಬೈಟ್ ಏನಾದ್ರು ತಗೊಂಡ್ರು ದಟ್ಸ್ ಓಕೆ, ಬಿಕಾಸ್ ನೆಕ್ಸ್ಟ್ ಡೇ ನಾವು ಅವ್ರಿಗೆ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ದಟ್ಸ್ ಓಕೆ. ಅವ್ರು ಇಷ್ಟು ನಾವು ವೈಟ್ ಅನ್ನೋದು ಅವ್ರ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ವೈಟ್ ಏನೇನ್ ಕಾಣಿಸುತ್ತೆ ದೇ ಹ್ಯಾವ್ ಟು ಅವಾಯ್ಡ್ ದಟ್. ದಟ್ಸ್ ಇಟ್. ಬಿಸ್ನೆಸ್ ಮಾಡೋರ್ಗೆ ನೀವು ಬ್ಯಾಕ್ ಬೋನ್ ಆಗಿ ನಿಂತ್ಕೋತೀನಿ ಅಂತ ಹೇಳಿದ್ರೆ, ನೀವು ಯಾವ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಯಾವ ತರ ಬಿಸ್ನೆಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ? ಓಕೆ, 2015 ಇಂದ ನಾವು ಆಲ್ರೆಡಿ ಮಾಡ್ತಾ ಇದೀವಿ, ಲೈಕ್ ಹೋಮ್ ನರ್ಸಿಂಗ್ ಸರ್ವಿಸಸ್ ಅಂತ. ಈಗ ಮನೇಲೆ ಪೇಷಂಟ್ ಇರ್ತಾರೆ, ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಫುಲ್ ಲಾಂಗ್ ಟೈಮ್ ಅಲ್ಲಿ ಬೆಡ್ ರಿಡನ್ ಆಗಿರ್ತಾರೆ. ಅಂಡ್ ಅವ್ರಿಗೆ ಮನೆಯವರು ನೋಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನೀವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮ ಅಪ್ಪ ಅಮ್ಮ ಏನಾದ್ರು ಬೆಡ್ ರಿಡನ್ ಆದ್ರೂ ಕೂಡ ಯು ವಿಲ್ ಬಿ ಥಿಂಕಿಂಗ್, ಅಯ್ಯೋ ಹೇಗ್ ಮಾಡೋದು, ಮನೆಯಲ್ಲೂ ಮಾಡ್ಬೇಕು, ಆಫೀಸ್ ಅಲ್ಲೂ ಮಾಡ್ಬೇಕು, ಅದು ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಹೋಮ್ ನರ್ಸಿಂಗ್ ಸರ್ವಿಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಹೋಮ್ ನರ್ಸಿಂಗ್ ಸರ್ವಿಸ್ ಅಲ್ಲಿ ನಾವು ನಮ್ಮ ಕೇರ್ ಟೇಕರ್, ನರ್ಸಸ್, ಡಾಕ್ಟರ್, ಫಿಸಿಯೋಥೆರಪಿ ಎಲ್ಲರೂ ಡೋರ್ ಸ್ಟೆಪ್ ಗೆನೆ ಸರ್ವಿಸ್ ಕೊಡ್ತೀವಿ. ಅಂದ್ರೆ ನಮ್ಮ ಕೇರ್ ಟೇಕರ್ ಮನೆಗೆ ಹೋಗ್ತಾರೆ, 24x ಸರ್ವಿಸ್ ಅಲ್ಲೇ, 24x7 ಅಲ್ಲೇ ಇರ್ತಾರೆ.
ಬೆಡ್ ಮೇಕಿಂಗ್ ಆಗ್ಲಿ, ಡೈಪರ್ ಚೇಂಜಿಂಗ್, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ತಿಂಡಿ, ಕಾಫಿ ಕೊಡೋದು, ಎಲ್ಲ A to Z. ನೀವ್ ಹೇಗೆ ನಿಮ್ ತಂದೆ ತಾಯಿಗೆ ಇರ್ತೀರೋ ಆ ತರ ದೇ ಆರ್ ಲೈಕ್ ಅವರ್ ಪೇರೆಂಟ್ಸ್ ಅಂತ ಅವರು ಆ ತರ ನೋಡ್ಕೋತಾರೆ. ವಿ ಹ್ಯಾವ್ ಅ ಟ್ರೈನಿಂಗ್ ಸೆಂಟರ್ ಆಲ್ಸೋ. ಈಗ 10th ಓದಿರ್ತಾರೆ, PUC ಓದಿರ್ತಾರೆ, ಅವ್ರಿಗೆ ಕೆಲಸ ಇರಲ್ಲ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ನೀವು ನೋಡಿರ್ಬಹುದು ತುಂಬಾ ವಿಲೇಜಸ್ ಅಲ್ಲೂ ಕೂಡ ಎಷ್ಟೊಂದು ಕಷ್ಟ ಪಡ್ತಾರೆ. ಅಂಡ್ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಚಿಕ್ಕ ಚಿಕ್ಕ ಹುಡುಗಿಯರೇ ಆದ್ರೆ ಗದ್ದೆಯಲ್ಲೆಲ್ಲ ಕೆಲಸ ಮಾಡೋದು ಅದು ತುಂಬಾ ಕಷ್ಟನೇ ಇರುತ್ತೆ ಅದು. ಯಾಕಂದ್ರೆ ನೀವು ಎಷ್ಟೋ ಸಲ ನೋಡಿರ್ತೀರಾ ಅದನ್ನ. ಅಂತವ್ರಿಗೆಲ್ಲ ನಾವು ಟಾರ್ಗೆಟ್ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು 3 months ನರ್ಸಿಂಗ್ ಟ್ರೈನಿಂಗ್ ನ ಕೊಡ್ತೀವಿ. ಆ ಟ್ರೈನಿಂಗ್ ಅಲ್ಲಿ ಎಲ್ಲ ಅವ್ರು ಕಲಿತ್ ಬಿಡ್ತಾರೆ. ಯಾವ ತರ ಪೇಷಂಟ್ಸ್ ಗೆ ಹೆಲ್ಪ್ ಮಾಡ್ಬೇಕು, ಏನ್ ಮಾಡ್ಬೇಕು, ಸರ್ವಿಸ್ ಮೈಂಡ್ ನ ಯಾವ ತರ ಬೆಳೆಸ್ಕೋಬೇಕು. ಅವ್ರನ್ನ ಹೋಮ್ ನರ್ಸಿಂಗ್ ಸರ್ವಿಸ್ಗೂ ಹಾಕ್ತೀವಿ. ಇಲ್ಲಿ ಟ್ರೈನಿಂಗು ಕೊಡ್ತೀವಿ, ಎಂಪ್ಲಾಯ್ಮೆಂಟ್ಗೂ ಹೆಲ್ಪ್ ಮಾಡ್ತೀವಿ. ಅದಷ್ಟೇ ಅಲ್ಲದೆ ವಿ ಆರ್ ಹೆಲ್ಪಿಂಗ್ ಎಲ್ಡರ್ಲಿ. ಮನೇಲಿರೋ ಪೇಷಂಟ್ಸ್ಗೂ ಕೂಡ ನಾವು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿದೀವಿ. 4 ಗೋಡೆ ಮಧ್ಯೆ ಇರ್ತಾರೆ ಅವರು. ಅವ್ರಿಗೆ ಯಾವ ತರ ಸ್ಟೋರೀಸ್ ಹೇಳ್ಬೇಕು, ಯಾವ ತರ ಆಕ್ಟಿವ್ ಆಗಿರ್ಬೇಕು, ಆಕ್ಟಿವಿಟೀಸ್ ಮಾಡಿಸ್ಬೇಕು, ಯಾವ ತರ ಹೆಲ್ಪ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿರ್ತೀವಿ. ವಿ ಆರ್ ಡೂಯಿಂಗ್ ದಟ್ ರೈಟ್ ನಾವು. ಹೋಮ್ ನರ್ಸಿಂಗ್ ಸರ್ವಿಸಸ್ ಇಸ್ ದ ಮೇನ್ ಥಿಂಗ್ ದಟ್ ವಿ ಆರ್ ಡೂಯಿಂಗ್. ಒಬ್ರು ವೈದ್ಯ ಆಗಿ ನಿಮ್ಮ ಫ್ಯಾಮಿಲಿಗೆ ಯಾವ ತರ ಟೈಮ್ ನ ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಬೋದಾ? ಫ್ಯಾಮಿಲಿನಲ್ಲಿ ಯಾರ್ಯಾರು ಇದ್ದಾರೆ, ಓಕೆ, ನಿಮ್ಗೆ ಹೇಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಗೆ? ಯಾಕೆಂದ್ರೆ ಒಂದ್ ಹೆಣ್ಮಕ್ಳಿಗೆ ಒಂದು ಹಸ್ಬೆಂಡ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಾಗ ಇನ್ನೂ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಹೇಗೆ ಅದು ಪ್ರೇರಣೆ ಅಂತ? ದಟ್ಸ್ ವೆರಿ ಟ್ರೂ, ವೆರಿ ಟ್ರೂ. ಐ ಆಮ್ ಫ್ರಮ್ ಬಿಜಾಪುರ್, ನಾನು ನಾರ್ತ್ ಕರ್ನಾಟಕ ಇಂದ. ಅಂಡ್ ನನ್ನ ಹಸ್ಬೆಂಡ್ ಇರೋದು ಮೈಸೂರಿಂದ. ದೆನ್ ನನ್ನ ಪೇರೆಂಟ್ಸ್ ಇದ್ದಾರೆ, ಅವರು ಬಿಜಾಪುರಲ್ಲೇ ಇರೋದು. ನಾವು 4 ಜನ ಸಿಸ್ಟರ್ಸ್ ಅಂಡ್ 1 ಬ್ರದರ್. ಸಿಸ್ಟರ್ಸ್ ಎಲ್ಲ ನಾವ್ ಇಲ್ಲೇ ಇದೀವಿ. 1 ಸಿಸ್ಟರ್ ಬಿಜಾಪುರಲ್ಲಿ ಇರೋದು. ಅಂಡ್ ನನ್ನ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಅಫ್ಕೋರ್ಸ್ ಎಲ್ರಿಗೂ ಒಂದು ಪ್ರೇರಣೆ ವೈಫ್ ಅಂತ ಹೇಳ್ತಾರೆ, ಒಂದು ಹೆಣ್ಣು ಅಂತ ಹೇಳ್ತಾರೆ. ಬಟ್ ನನ್ ಸಕ್ಸಸ್ ಇಂದ ಅಫ್ಕೋರ್ಸ್ ನನ್ನ ಹಸ್ಬೆಂಡೇ ಇರೋದು. ಅವ್ರು ಎಲ್ಲಾದ್ರಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ನಾನು ಏನು ನನ್ನ ಎಜುಕೇಶನ್ ಮಾಡ್ಬೇಕು, ನೆಕ್ಸ್ಟ್ ನಾನು ಕೋಚಿಂಗ್ ಮಾಡ್ಬೇಕು, ಅದ್ ಮಾಡ್ಬೇಕು. ಹಿ ನೆವರ್ ಥಿಂಕ್ಸ್ ಅಬೌಟ್ ಮನಿ. ಇಲ್ಲ ನೀನ್ ಮಾಡ್ಬೇಕಾ, ಆಯ್ತು ಫೈನ್ ಮಾಡು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನಾ ಎಲ್ಲಿ ಹೋಗ್ಬೇಕು ಅಲ್ಲಿ ನನಗೆ ಆರಾಮಾಗಿ ಕಳಿಸ್ಕೊಡ್ತಾರೆ. ಒಂದ್ ಹೇಳ್ಬೇಕಂದ್ರೆ ಚೈಲ್ಡ್ಹುಡ್, ಎಲ್ರು ವಾಪಸ್ ನನ್ಗೆ ಚೈಲ್ಡ್ಹುಡ್ ಬೇಕು ಅಂತ ಹೇಳ್ತಾರಲ್ಲ, ಬಟ್ ಐ ಡೋಂಟ್ ಆಸ್ಕ್ ಫಾರ್ ಚೈಲ್ಡ್ಹುಡ್. ಬಿಕಾಸ್ ನನ್ನ ಹಸ್ಬೆಂಡ್ ನನ್ಗೊಂದ್ ಮಗು ತರಾನೇ ನೋಡ್ಕೊಂತಿದ್ದಾರೆ. ನಾನು ಏನ್ ಕೇಳ್ತೀನಿ ಅದನ್ನ ಕೊಡ್ಸೋದು, ಅಂಡ್ ನಾನು ಏನ್ ಹೇಳ್ತೀನಿ ಆ ಎಜುಕೇಶನ್ ಕೂಡ ನನಗೆ ಕೊಡ್ಸಿದ್ದಾರೆ. ಸೊ ಐ ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್ ಬಿಕಾಸ್ ಐ ಆಮ್ ಸಿಟಿಂಗ್ ಆನ್ ದಿಸ್ ಸ್ಟೇಜ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಚಂದ್ರು. ಇಷ್ಟೊತ್ತರೆಗೂ ನಿಮ್ಮ ಅಮೂಲ್ಯವಾದ ಕ್ಷಣನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ನಮಗೆ ಒಳ್ಳೊಳ್ಳೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮ ಉದ್ದೇಶಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.